ಯೋಜನೆಯ ಇವತ್ತು ಏನು ಕೋರ್ಟ್ನಲ್ಲಿ ನಡ್ತಕ್ಕಂಥ ತಕರಾರು ಅದನ್ನು ಇವತ್ತು ಕಾನೂನನ್ನು ಮೀರಿ ಇವತ್ತು ತಮಿಳುನಾಡಿಗೆ ನೀರನ್ನು ಬಿಡ್ತಾ ಇರೋದನ್ನು ಖಂಡಿಸಿ ಇವತ್ತು ಕನ್ನಡ ಪರ ಸಂಘಟನೆ ಮತ್ತು ರೈತ ಪರಗಳ ಸಂಘಟನೆಗಳು ಕರೆದಿರುವಂಥ ಬಂದ್ಗೆ ಇವತ್ತು ಜಯ ಕರ್ನಾಟಕ ಸಂಘಟನೆ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಪದೇ ಪದೇ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಈಗಾಗಲೇ ನಮಗೆ ಕುಡಿಗೆ ನೀರಿಲ್ಲ, ನಮ್ಮ ಮನೆಯಲ್ಲೇ ಕುಡಿಗೆ ನೀರಿಲ್ಲಾರ್ದಾಗ ಇನ್ನೊಬ್ಬರ ಮನೆಗೆ ಕುಡಿಗೆ ನೀರು ಕೊಡುವಂಥ ಪರಿಸ್ಥಿತಿ ನಮ್ಮದಾಗಿದೆ. ಹಾಗಾಗಿ ಇದು ಕಾವೇರಿ ನಮ್ಮ ಹಕ್ಕು. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಬಹುದಿನದ ಬೇಡಿಕೆ ಮಹದಾಯಿಯ ಯೋಜನೆ. ಇವತ್ತು ಕಾವೇರಿ ನದಿ ಆಗಿರ್ಬೋದು, ಮಹದಾಯಿ ಆಗಿರ್ಬೋದು, ಎಲ್ಲವೂ ಸಹ ಕರ್ನಾಟಕದಲ್ಲಿ ಹುಟ್ಟರೂ ಸಹ ಇವತ್ತು ಕರ್ನಾಟಕಕ್ಕೆ ನೀರು ಸಿಗ್ತಾ ಇಲ್ಲ. ಹಾಗಾಗಿ ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು ಅಂತ ಕೇಳಿದ್ರೆ, ಇವತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಅವರು ಮಧ್ಯಸ್ಥಿಕೆ ವಹಿಸಿ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಆಯಾ ಸಂಸದರ ಒಂದು ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಜಯ ಕರ್ನಾಟಕ ಸಂಘಟನೆ ಇವತ್ತು ಮಾಡ್ತಾ ಇದೆ. ಯಾಕಂದರೆ ರಾಜ್ಯದಲ್ಲಿ 28 ಏನು ಸಂಸದರ ಪೈಕಿ 25 ಸಂಸದರು ಇವತ್ತು BJP ಪಕ್ಷದಲ್ಲಿದ್ದಾರೆ. ಕೇಂದ್ರದಲ್ಲಿ ಸಹ ಒಂದು BJP ಪಕ್ಷ ಒಂದು ಆಡಳಿತದಲ್ಲಿರೋದ್ರಿಂದ ಎಲ್ಲ ಸಂಸದರು ಇವತ್ತು ಕರ್ನಾಟಕ ರಾಜ್ಯದ ಸಂಸದರು ಒಂದು ಒತ್ತಾಯನ ಅವ್ರ ಮೇಲೆ ಹೇರಬೇಕು ಅಂತೇಳಿ ಇವತ್ತು ನಾವು MP ಕಚೇರಿಗೆ ಶಾಂತಿಯುತವಾದ ಹೋರಾಟದಿಂದ ಮುತ್ತಿಗೆ ಹಾಕ್ತಾ ಇದ್ದೀವಿ. ಇದೇ ಸಹ ಹಿಂಗೆ ಮುಂದೆ ನಡೆದರೆ ಉಗ್ರವಾದ ಸ್ವರೂಪದ ಹೋರಾಟ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಕ್ಕೆ